ಮೂರನೇದು ಸಾಧನೆ. ವೈದಿಕ ವೃತ್ತಿಯಲ್ಲಿದ್ದು ರಾಜ್ಯವಾಳುವ ಬಾದಶಾಹನ ಆತ್ಮೀಯ ಅಧಿಕಾರಿಯಾಗಿದ್ದರೂ ಆತ್ಮೋದ್ಧಾರ ಮಾರ್ಗವನ್ನು ಕಂಡುಕೊಳ್ಳಲು ಸಂತೋಷದಿಂದ ಅಧಿಕಾರ ಅಂತಸ್ತುಗಳನ್ನು ತ್ಯಜಿಸಿದರು. ನೂರಾರು ಜನರಿಗೆ ಸಾರ್ಥಕ ಜೀವನ ನಡೆಸಲು ಮಾರ್ಗದರ್ಶನ ಮಾಡಿ ಉದ್ಧರಿಸಿದರು. ಸರ್ವೋತ್ತಮನ ಸ್ತುತಿಸಲಿಕ್ಕೆ ಸರಿ ಬೆಸದಕ್ಷರ ದಣಿಕ್ಯಾಕೆ, ಯತಿಫಲ ಪ್ರಾಸವ್ಯಾಕೆ ಎಂದು ದಾಸರು ಹೇಳಿದ್ದಾರೆ. ಭಕ್ತಿಯ ನೆಲೆಯಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. ಯೋಗಾನುಷ್ಠಾನದಿಂದ ಅಪರೋಕ್ಷ ಜ್ಞಾನದ ಗುರಿಯನ್ನು ತಲುಪಿದರಲ್ಲದೆ ಪರಮಾನಂದ ಹೊಂದಿ ಆನಂದಿಸಿದರು. ಅವರ ಅನುಭೂತಿಯು ಪದ್ಯಗಳಲ್ಲಿ ಕಂಡುಬರುವುದು. ಪದ್ಯಗಳಲ್ಲಿ ಕನ್ನಡ, ಮರಾಠಿ, ಪಾರ್ಸಿ ಭಾಷೆಯ ಪದಗಳನ್ನು ಬಳಸಿದ್ದಾರೆ. ಸಮಜೋಭಾಯಿ ಸಕುನ ಚಾರೋ ಕುದುಕ, ತೆಲುಗು ಕನ್ನಡ ತುರುಕಾರೆ ಒಂದೇ ಸುಖ ಅಂದಿದ್ದಾರೆ. ದೈವ ಸಾಕ್ಷಾತ್ಕಾರದಿಂದಲೂ ಆಧ್ಯಾತ್ಮಿಕತೆ ಮತ್ತು ಯೋಗ ಮಾರ್ಗದಿಂದ ಬಹಳ ವಿಶೇಷವೆನಿಸುವ ಭಕ್ತಿಯ ಮಧುರ ನೂರಾರು ಪದ್ಯಗಳನ್ನು ರಚಿಸಿದ್ದಾರೆ. 703 ಕೀರ್ತನೆಗಳು ಪ್ರಕಟವಾಗಿವೆ ಎಂದು ತಿಳಿದು ಬರುವುದು. ಮಹಿಪತಿ ಅಂಕಿತದಿಂದ ರಚಿಸಿದ್ದಾರೆ. ಅವುಗಳಲ್ಲಿ ಉತ್ತರ ಕನ್ನಡ ಭಾಷೆಯ ಸೊಗಡಿದೆ, ಮರಾಠಿ ಭಾಷೆಯ ಸುಗಂಧವಿದೆ, ಪಾರ್ಸಿ ಭಾಷೆಯ ಮೋಡಿ ಇದೆ ಎಂದು ಹೇಳಬಹುದು. ಇದಲ್ಲದೆ ಸುವಿ ಪದ, ಶೋಭಾನೆ, ಜೋಗುಳ ಪದಗಳಲ್ಲದೆ ಮಧ್ವರ ತತ್ವಗಳ ಬಗ್ಗೆ, ಶ್ರೀಹರಿಯ ಪಾರಮ್ಯದ ಬಗ್ಗೆ ಮತ್ತು ಶ್ರೀಕೃಷ್ಣ ಲೀಲಾ ವೈಭವ ಹೀಗೆ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಯೋಗದ ಬಗ್ಗೆ ಹೇಳಬೇಕೆಂದರೆ ಮತತ್ರಯಗಳಾದ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಅನುಕೂಲವಾದ ಯೋಗವನ್ನು ಅವರುಗಳು ಯಾರೂ ಖಂಡಿಸಿಲ್ಲ. ಯೋಗಿ ಯುಂಜಿತ ಸತತಂ ಆತ್ಮಾನ ರಹಸ್ಯಸ್ತಃ ಏಕಾಏಕಿಯುತ ಚಿತ್ತಾತ್ಮ ನಿರಾಶಿರ ಪರಿಗ್ರಹ. ಯಾವನು ಯೋಗಾಭ್ಯಾಸ ಮಾಡುವನೋ ಅವನೇ ಯೋಗಿ ಅನಿಸುವನು. ಯೋಗಿಯು ತ್ಯಾಗಿ ಆಗಿರಬೇಕು. ಆಸನ ಪ್ರಾಣಾಯಾಮಗಳು ಸ್ವಾಧೀನದಲ್ಲಿರುವಷ್ಟು ಮಾತ್ರ ಅಭ್ಯಾಸಿಸಬೇಕೆಂದು ಅವರ ಅಭಿಮತವಾಗಿತ್ತು. ರಾಯರು ಮಧ್ವ ಮತಸ್ಥರಾದರೂ ಇತರ ದಾಸರಂತೆ ಇವರ ಪದಗಳಲ್ಲಿ ಪೌರಾಣಿಕ ವಿಚಾರಗಳ ವರ್ಣನೆ ಇಲ್ಲ. ಯೋಗದ ಅನುಭವಗಳಿವೆ, ಸಾತ್ವಿಕ ವಿಚಾರಗಳಿವೆ, ಮಧ್ವರ ತತ್ವಗಳ ಸಾರವಿದೆ. ವಿಚಿತ್ರವೆಂದರೆ ರಾಯರಿಗೆ ಸೂಫಿ ಸಂತರಿಂದ ಜ್ಞಾನೋದಯ, ಅದ್ವೈತ ಗುರುವಿನಿಂದ ಉಪದೇಶ, ಕೊನೆಗೆ ದಾಸರಾಗಿ ಸಾರಿದ್ದು ಮಧ್ವತತ್ವ. ಇದೆಲ್ಲ ನಮಗೆ ತಿಳಿಯದ ವಿಷಯವೆನಿಸುವುದು. ಅವರ ಜೊತೆಯವರು ವೀರಶೈವ ಜಂಗಮ ಸಿಂದಗಿ ಜಕ್ಕಪ್ಪಯ್ಯ, ವಿಜಯಪುರದ ಅದ್ವೈತ ಅವಧೂತರಾದ ರೋಗ ನಿವಾರಕ ರುಕ್ಮಿಣಿ ಪಂಡಿತರು, ಜ್ಞಾನಿಗಳ ಆಳ ದೈವದ ನಮ್ಮಂಥವರಿಗೆ ಇದು ಕ್ಲಿಷ್ಟಕರವೆನಿಸುವುದು ಸಹಜವಾಗಿದೆ. ಹೀಗೆಲ್ಲ ಮಹಾತ್ಮರ ಜೀವನದಲ್ಲಿ ಏನೇನೋ ವಿಚಿತ್ರ ತಿರುವುಗಳು ಬರುವು. ಪ್ರತಿಯೊಬ್ಬರ ಮಹಾತ್ಮರಲ್ಲಿ ಒಂದೊಂದು ಪವಾಡ ನಡೆದಿದ್ದು ತಿಳಿದು ಭಕ್ತಿಯಿಂದ ಮೈ ನಮಿರೇಳುವುದು. ಅಲ್ಲದೆ ಭಕ್ತಿಯಿಂದ ಶಿರವು ತಾನಾಗಿಯೇ ಎಲ್ಲ ದಾಸಾರ್ಯರಿಗೆ ಬಾಗುವುದು. ಕೊನೆಗೆ ಸಾತ್ವಿಕ ಜೀವನ ನಡೆಸುತ್ತಾ ಆಧ್ಯಾತ್ಮಿಕ ದಾರಿಯಲ್ಲಿ ನಡೆದು ಭಗವಂತನನ್ನು ಆರಾಧಿಸುತ್ತಾ ಸಮಾಜಮುಖಿಯಾಗಿ ಮಹಿಪತಿ ದಾಸರು ಜೀವನ ಉದ್ದಕ್ಕೂ ಭಜನಾಮೃತದಲ್ಲಿ ಕಳೆದರು. ದಾಸರ ಜೀವನ ಕ್ರಮವನ್ನು ಅವಲೋಕಿಸಿದಾಗ ತಿಳಿದು ಬರುವುದೇನೆಂದರೆ ಅವರು ಬೇರೆ ಹರಿದಾಸರಂತೆ ಲೋಕ ಸಂಚಾರ ಮಾಡಲಿಲ್ಲ. ವಿಜಯಪುರ ಕಾಕಂಡ್ಕಿಗಳೇ ಅವರ ಸಾಧನಾ ಕ್ಷೇತ್ರಗಳಾಗಿದ್ದವು. ಎಲೆ ಮರೆ ಕಾಯಿಯಂತೆ ಭಗವಂತನನ್ನು ಆರಾಧಿಸಿ ಸ್ತುತಿಸಿದರು. ಪ್ರಚಾರ ಬಯಸಲಿಲ್ಲ. ಸಂಸ್ಕೃತಿ ಸಂಪ್ರದಾಯ ಚೌಕಟ್ಟಿನಲ್ಲಿ ಸುಜನರ ಮನಸ್ಸನ್ನು ಗೆದ್ದು ಅಧ್ಯಾತ್ಮ ಮಾರ್ಗಕ್ಕೆ ನಾವಿಕರಂತೆ ಕರೆದುಕೊಂಡು ಹೋದರು. ದಾಸರಲ್ಲಿ ಒಂದು ಹೊಸ ದೃಷ್ಟಿಕೋನದ ಆವಿಷ್ಕಾರ ಕಂಡುಬರುವುದು. ಅವರು ಜಾತಿ ಭೇದ ಮರೆತು ಭಗವಂತನನ್ನು ಕುರಿತು ಚಿಂತಿಸಿ ಧ್ಯಾನಿಸುವವರೆಲ್ಲ ಒಂದೇ ಮನುಷ್ಯ ಕುಲ ಎಂದು ತಿಳಿದಿದ್ದರು. ಅವರ ಕೃತಿಯಲ್ಲಿ ಬಹುವಿಧ ಭಾಷೆಯ ಪ್ರಬುದ್ಧತೆಯು ಅರಿವಾಗುವುದು. ವಿಶೇಷವೇನೆಂದರೆ ಬೇರೆ ಮತದವರು ಇವರ ದಾರ್ಶನಿಕತೆಗೆ ಮರಳಾಗಿ ಆಕರ್ಷಿತರಾಗಿ ಇವರಿಂದ ಪ್ರೇರಿತರಾದರು. ಇವರ ತತ್ವಗಳನ್ನು ಅನುಸರಿಸಲು ಸಂತೋಷಗೊಂಡರು. ದಾಸರ ಕೊನೆಗಾಲದಲ್ಲಿ ಮತ್ತೆ ಸೂಫಿ ಸಂತನ ದರ್ಶನವಾಯಿತು. ಅವನು ನಗುತ್ತಾ ಹ್ಯಾಂಗಿದೆ ಸುಖ ಎಂದು ಕೇಳಿದಾಗ ರಾಯರು ನಗುತ್ತಾ ಪರಮಾನಂದ ಎಂದರು. ಶಾನುಂಗನು ನೌಬತ್ತು ಕೇಳಿಸಿತೋ ಎಂದು ಕೇಳಿದಾಗ ಕೇಳಿಸಿತು ಎಂದರು. ಇಬ್ಬರೂ ಮನಸಾರೆ ನಕ್ಕರು. ಅಪರೋಕ್ಷ ಜ್ಞಾನಿಗಳ ನಿಗೂಢ ಭಾಷೆ ನಮಗೆ ಅರ್ಥವಾಗುವುದಿಲ್ಲ.
ತಮ್ಮ ಅಂತ್ಯ ಸಮಯವನ್ನು ಅವರು ಮೊದಲೇ ತಿಳಿದಿದ್ದರು. ಮಹಿಪತಿ ದಾಸರು ಕೋಲಾರದ ಅಂದರೆ ವಿಜಯಪುರ ಸಮೀಪದ ಕೃಷ್ಣೆಯಲ್ಲಿ ದೇಹತ್ಯಾಗ ಮಾಡಿದರೆಂದು ತಿಳಿದುಬರುವುದು. ಪ್ರತಿ ವರ್ಷ ಅವರ ವಂಶಜರು ವಿಜೃಂಭಣೆಯಿಂದ ಕಾಕಂಡಿಕೆಯಲ್ಲಿ ಕಾರ್ತಿಕ ಶುದ್ಧ ದಶಮಿಯಿಂದ ಮಾರ್ಗಶಿರ ಶುದ್ಧ ತೃತೀಯಾದವರೆಗೆ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವರ ಉತ್ಸವದೊಂದಿಗೆ ಮಹಿಪತಿ ದಾಸರ ಆರಾಧನೆ ನಡೆಸುವರು. ಛಟ್ಟಿ ಅಮಾವಾಸ್ಯೆ ಅವರ ಪುಣ್ಯತಿಥಿ ಆಚರಿಸಲಾಗುತ್ತದೆ. ಕಾಕಂಡಿಕಿ ಗ್ರಾಮದಲ್ಲಿ ಅವರ ಬೃಂದಾವನವಿದೆ. ಅವರು ಬಳಸಿದ ಯೋಗದಂಡವಿದೆ. ಇಂಥ ಮಹಿಮಾತೀತ ಹರಿದಾಸರನ್ನು ನಿತ್ಯವೂ ನಾವು ಸ್ಮರಿಸಿ ಅವರ ಕೃತಿಗಳನ್ನು ಪಠಿಸಿ ಪಾವನರಾಗೋಣ. ಅವರ ಒಂದು ಪದ್ಯದ ಅರ್ಥವನ್ನು ನನಗೆ ತಿಳಿದ ಮಟ್ಟಿಗೆ ಹೇಳಲು ಬಯಸುವೆನು. ಮೊದಲು ಪದ್ಯ. ನುಡಿ ಜ್ಞಾನದ ಮಾತು ಒಡನೆಂಬುದೇತು, ನಡಿ ಜ್ಞಾನದ ಮಾತು ಕಡೆಗಾಣಿಸಿತು. ಮೊದಲೇ ನುಡಿ. ನುಡಿಯು ಒಡಲೊಳಗಿಟ್ಟು ನಡೆಯೊಳಗೆ ನುಡಿದೋರಿ ಕೊಡುವವರಿಗ್ಯಾದೇ ಘನ ಮಹಿಮೆ ನೋಡಿ. ನುಡಿದಂತೆ ನಡೆದರೆ ನಡೆ ನುಡಿ ಆಗುವುದು, ನುಡಿ ಆಡಿ ತೋರುವವರಿಗೆಲ್ಲಿ ನಡೆ ನುಡಿ. ಎರಡನೇ ನುಡಿ. ನುಡಿಯುವುದೇ ವೇದಾಂತ, ನಡೆಯುವುದೇ ಸಿದ್ಧಾಂತ. ನಡೆ ನುಡಿಗೆ ಸಿದ್ಧಾಂತ ಶ್ರೀ ದೇವದತ್ತ. ನುಡಿಗೆ ನಿಜ ನೆಲೆದೋರಿ ನಡಿಗೆ ನಿಲುಗಡೆ ಮಾಡಿ ಕೊಡುವವನೇ ಮಹಿಪತಿ ಗುರು ಸಮರ್ಥ. ಪದ್ಯದ ಭಾವಾರ್ಥ. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಎಂಬ ಗಾದೆ ಮಾತೊಂದಿದೆ. ಈ ಪದ್ಯದಲ್ಲಿ ದಾಸರು ಮಾತು ರೀತಿ ಎರಡುದರ ಬಗ್ಗೆ ಹೇಳಿದ್ದಾರೆ. ನಡೆ ನುಡಿ ಎರಡುದರ ಅರ್ಥವನ್ನು ಎರಡೇ ಶಬ್ದಗಳಲ್ಲಿ ಮನುಜನ ನಿಜವಾದ ಮಾರ್ಗವು ಯಾವುದೆಂದು ದಾಸರು ತಿಳಿಸಿ ಹೇಳಿದ್ದಾರೆ. ನಡೆ ನುಡಿ ಅಕ್ಷರದಲ್ಲಿ ಬೇರೆ ಬೇರೆ ಇದ್ದರೂ ಇವು ಸಮಾನವಾದ ಎರಡು ಪಾದಗಳಿದ್ದಂತೆ. ಇವು ಎರಡೂ ಒಂದನ್ನೊಂದು ಅನುಸರಿಸಬೇಕು. ಮನುಜನ ನಿಜವಾದ ಸನ್ಮಾರ್ಗವನ್ನು ಇವು ತಿಳಿಸಿಕೊಡುತ್ತವೆ ಎಂದು ಮಹಿಪತಿ ದಾಸರು ಅಭಿಪ್ರಾಯಪಡುವರು. ಮಾತು ಬಲ್ಲವ ಮಾಣಿಕ ತಂದ, ಮಾತರಿಯದವ ಜಗಳ ತಂದ ಎಂಬ ಗಾದೆ ಮಾತೊಂದಿದೆ. ನುಡಿ ಶುದ್ಧವಾಗಿದ್ದರೆ ನಡೆ ಅಂದರೆ ನಡತೆ ಶುದ್ಧತೆಗೆ ಸಾಕ್ಷಿಯಾಗುತ್ತದೆ. ಇದನ್ನೇ ವೇದಾಂತ ಮತ್ತು ಸಿದ್ಧಾಂತಕ್ಕೆ ದಾಸರು ಸೂಕ್ಷ್ಮವಾಗಿ ಹೋಲಿಕೆ ಹೇಳಿದ್ದಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ದಾಸರ ಪದದಂತೆ ಈ ತತ್ವದ ಹಾದಿಗೆ ಕರೆದೊಯ್ಯಲು ಮಹಿಪತಿ ಗುರು ಮಾತ್ರ ಸಮರ್ಥರು ಎಂದು ಸಮರ್ಥನೆಯನ್ನು ಮಹಿಪತಿ ದಾಸರು ಮಾಡಿದ್ದಾರೆ. ಈ ಪದದಲ್ಲಿ ನಡೆ ನುಡಿಗಳು ಬೇರೆ ಬೇರೆ ಇದ್ದರೂ ಒಂದಕ್ಕೊಂದು ಪೂರಕವಾಗಿದೆ. ಆಡುಭಾಷೆಯಲ್ಲಿ ಅವರ ನಡತೆ ಸರಿಯಿಲ್ಲ ಎನ್ನುವುದುಂಟು. ಅಂದರೆ ನುಡಿಯಲ್ಲಿ ಶುದ್ಧತೆ ಸಾತ್ವಿಕತೆ ಇದ್ದರೆ ನಡತೆ ತಾನಾಗಿಯೇ ಸರಿಯಾಗುವುದು ಸಹಜವಾಗಿದೆ. ಮನುಜನ ನಡೆ ಅಂದರೆ ಮನಸ್ಸು ಪಾರದರ್ಶಕದಂತೆ ಶುದ್ಧವಾದಾಗ ಅವನ ವ್ಯಕ್ತಿತ್ವದ ಘನತೆಯು ಎತ್ತಿ ತೋರುವುದು. ಮನುಷ್ಯನ ಜೀವನದ ಸತ್ಯವನ್ನು ಅವನ ನಡೆನುಡಿಯು ಅವಲಂಬಿಸಿದನ್ನು ಮಹಿಪತಿ ದಾಸರು ತಮ್ಮ ಈ ಪದದಲ್ಲಿ ಆದಿಪ್ರಾಸದ ಎಲ್ಲ ಶಬ್ದಗಳನ್ನು ಲೀಲಾಜಾಲದಂತೆ ಜೋಡಿಸಿ ಶಬ್ದಗಳು ನುಡಿಯ ಸೌಂದರ್ಯವನ್ನು ಪದದಲ್ಲಿ ಹೆಚ್ಚಿಸಿವೆ ಎಂದು ಹೇಳಬಹುದಾಗಿದೆ. ಇಂಥ ಮಹಿಮಾತೀತ ದಾಸರ ಪದವದ ಅನುಷ್ಠಾನವನ್ನು ತಿಳಿದು ನಡೆಯುವುದು ನಮ್ಮೆಲ್ಲರ ಕರ್ತವ್ಯವಾಗಿ ಅದೊಂದು ಹೇಳ ಬಯಸುವೆನು. ಶ್ರೀ ಕೃಷ್ಣಾರ್ಪಣಮಸ್ತು.